ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರೇಷ್ಮಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶುಗರ್ ಹಾಗೂ ಮೈದಾನ ಯೂಸ್ ಮಾಡದೆ ಗೋಧಿ ಹಿಟ್ಟು ಹಾಗೂ ಜಾಗರಿಯಲ್ಲಿ ತುಂಬ ಸಾಫ್ಟಾಗಿ ಮಾಡುವಂಥ ಬನ್ನನ್ನು ತಿಳಿಸಿಕೊಡ್ತೇನೆ. ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನಲ್ಲಿ ಒಂದು ಮುಕ್ಕಾಲು ಬೌಲ್ನಷ್ಟು ಉಗುರು ಬೆಚ್ಚಗಿನ ನೀರನ್ನು ತಗೊಂಡಿದ್ದೇನೆ. ಜಾಸ್ತಿ ಬೆಚ್ಚಗಿನ ನೀರನ್ನು ತಗೊಳ್ಳಿಕ್ಕೆ ಹೋಗಬೇಡಿ, ಉಗುರು ಬೆಚ್ಚಗಿನ ನೀರು ಸಾಕು. ಈಗ ನಾವು ಇದಕ್ಕೆ ಇನ್ಸ್ಟೆಂಟ್ ಡ್ರೈ ಈಸ್ಟನ್ನು ಹಾಕ್ಕೊಳ್ಳುವ. ನೋಡಿ, ನಾನಿಲ್ಲಿ ಮುಕ್ಕಾಲು ಚಮಚದಷ್ಟು ಡ್ರೈ ಈಸ್ಟನ್ನು ಹಾಕೋತಾ ಇದ್ದೇನೆ. ನಿಮಗೆ ಒಂಚೂರು ಜಾಸ್ತಿ ಬೇಕು ಅಂತಂದರೆ ಒಂಚೂರು ಜಾಸ್ತಿ ಹಾಕೋಬಹುದು. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಗುರು ಬೆಚ್ಚಗಿನ ನೀರು ಆಗಿರುವ ಕಾರಣ ಇದೇನಾಗುತ್ತೆ, ಬೇಗ ಮಿಕ್ಸ್ ಆಗುತ್ತೆ. ತಣ್ಣಗಿನ ನೀರಾದರೆ ಬೇಗ ಮಿಕ್ಸ್ ಆಗೋದಿಲ್ಲ, ಗಟ್ಟಿ ಗಟ್ಟಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ತಣ್ಣಗಿನ ನೀರನ್ನು ತಗೋಬೇಡಿ, ಉಗುರು ಬೆಚ್ಚಗಿನ ನೀರನ್ನು ತಗೊಳ್ಳಿ. ಇವಾಗ ನಾನು ಇದಕ್ಕೆ ಬೆಲ್ಲನ ಹಾಕೋತಿದ್ದೇನೆ. ಬೆಲ್ಲ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಿದ್ದೇನೆ. ನಿಮಗೆ ಬೆಲ್ಲ ಬೇಡ, ಶುಗರ್ ಬೇಕು ಅಂತಂದರೆ ಶುಗರ್ ಹಾಕೊಳ್ಳಿ, ಆದರೆ ಆದಷ್ಟು ಶುಗರ್ನ ಅವಾಯ್ಡ್ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ, ಇದನ್ನು ನಾವು ಒಂದು 15 to 20 ಮಿನಿಟ್ಸ್ ಹಾಗೇನೆ ಬಿಡುವ. ಈಸ್ಟ್ ಆ್ಯಕ್ಟಿವೇಟ್ ಆಗಬೇಕಲ್ವ, ಅದಕ್ಕೋಸ್ಕರ ಇವಾಗ ನಾನು 15 ಮಿನಿಟ್ಸಲ್ಲಿ ನಾನು ತಗೊಂಡಿದ್ದೇನೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಇವಾಗ ನಾನು ಒಂದು ಪಾತ್ರನ ತಗೊಂಡಿದ್ದೇನೆ. ಇದಕ್ಕೆ ನಾನು ಇವಾಗ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೇನೆ. ನೋಡಿ, ಇಲ್ಲಿ 2 ಕಪ್ ಗೋಧಿ ಹಿಟ್ಟಲ್ಲಿ 8 ಬನ್ನಾಗುತ್ತೆ. ನಿಮಗೆ ಜಾಸ್ತಿ ಬೇಕು, ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ ಅಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ಪು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೇನೆ. ನೋಡಿಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಇವಾಗ ನಾನು ಆವಾಗಲೇ ಮಿಶ್ರಣ ಮಾಡಿರುವಂತಹ ಈಸ್ಟ್ ಇದೆಯಲ್ವಾ, ಅದನ್ನು ಹಾಕೋತಾ ಇದ್ದೇನೆ. ಇವಾಗ ನಾವು ಇದನ್ನು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ, ನಾವು ಇದನ್ನು ಮಿಕ್ಸ್ ಮಾಡ್ಕೋತಾನೆ ಇದಕ್ಕೆ ನೀರನ್ನು ನಾವು ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಚಪಾತಿಗೆಲ್ಲ ಯಾವ ರೀತಿಯಾಗಿ ಹಿಟ್ಟನ್ನು ಕಲಿಸ್ತೀವಿ ನೋಡಿ, ಅದೇ ರೀತಿಯಾಗಿ ನಾವು ಇದನ್ನು ಕಲಿಸ್ಕೋಬೇಕು. ನೀರನ್ನು ಒಮ್ಮೆಲೆ ಹಾಕ್ಕೊಂಡು ಕಲಿಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಇವಾಗ ಈ ಥರ ರೆಡಿಯಾಗಿದೆ ಅಲ್ವಾ. ಇವಾಗ ನಾವು ಇದಕ್ಕೆ ಬಟರನ್ನು ಹಾಕ್ಕೊಳ್ಳುವ. ನಾನಿಲ್ಲಿ ಸ್ವಲ್ಪನೇ ಬಟರನ್ನು ಹಾಕ್ಕೊಂಡಿರುವಂಥದ್ದು, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ. ನೋಡ್ಬೋದು ಎಷ್ಟು ಅಂತ. ಇಷ್ಟೇ ಪ್ರಮಾಣದಲ್ಲಿ ನೀವು ಕೂಡ ಹಾಕ್ಕೊಳ್ಳಿ. ನೋಡಿ, ನಾವು ಬಟರನ್ನು ಹಾಕಿಬಿಟ್ಟು ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಇನ್ನೊಂದು ವಿಷಯ, ಇಲ್ಲಿ ನಾವು ಎಷ್ಟು ಹೊತ್ತು ನಾದ್ತೇವೆ ನೋಡಿ, ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ಬನ್ ರೆಡಿ ಆಗುತ್ತೆ. ನೋಡಿ, ನಾನಿಲ್ಲಿ 25 ಮಿನಿಟ್ಸ್ನಷ್ಟು ಹೊತ್ತು ಇದನ್ನು ನಾದ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಹೊತ್ತಾಗುತ್ತೆ ಅಷ್ಟೊತ್ತು ನಾದ್ಕೊಳ್ಳಿ. ಈ ಥರ ನಾದ್ಕೊಂಡ್ರೆ ಆಯಿತು. ನೋಡಿ ಯಾವ ಥರ ರೆಡಿಯಾಗಿದೆ ಅಂತ. ಇವಾಗ ನಾವು ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಡಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆನ ಹಾಕೋತಾ ಇದ್ದೇನೆ. ನೋಡಿ, ನಾವು ಪಾತ್ರೆಗೆ ಎಣ್ಣೆನ ಹಾಕಿಬಿಟ್ಟು ಆಮೇಲೆ ಆ ಎಣ್ಣೆನ ನಾವು ಪಾತ್ರೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ನಾವು ಕಲಸಿಟ್ಟಿರುವಂಥ ಹಿಟ್ಟಿದೆಯಲ್ವ, ಅದನ್ನು ಹಾಕ್ಕೋಬೇಕು. ಯಾಕೆಂತಂದರೆ ಹಿಟ್ಟು ಪಾತ್ರೆಗೆ ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ನಾನಿಲ್ಲಿ ಹಿಟ್ಟನ್ನು ಪಾತ್ರೆಗೆ ಹಾಕೋತಾ ಇದ್ದೇನೆ. ನೋಡಿ, ನಾವು ಹಿಟ್ಟನ್ನು ಪಾತ್ರೆಗೆ ಹಾಕಿ ಆದಮೇಲೆ ಇದನ್ನು ನಾವು 1.5 ಗಂಟೆ ಇಲ್ಲ 2 ಗಂಟೆ ಇದನ್ನು ಹಾಗೇ ಮುಚ್ಚಿಡಬೇಕು. ಮುಚ್ಚಿಡುವಾಗ ನೆನಪಿರಲಿ, ಗಾಳಿ ಹೋಗದ ಹಾಗೆ, ಅಂದರೆ ಗಾಳಿ ಆಡದ ಹಾಗೆ ಮುಚ್ಚಿಡಬೇಕು. ನಾನಿಲ್ಲಿ 1 ಅವರ್ ಮಾತ್ರ ಇಟ್ಟಿದ್ದು, ಜಾಸ್ತಿ ಇಟ್ಕೊಳ್ಳಿಲ್ಲ. ಯಾಕಂತಂದರೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ನಾನು 1 ಅವರಲ್ಲಿ ತಗೊಂಡಿದ್ದೇನೆ. ನೋಡಿ ಯಾವ ಥರ ಆಗಿದೆ ಅಂತ. ಇದೇನಾಗುತ್ತೆ, ಉಬ್ಬುತ್ತೆ. ಜಾಸ್ತಿ ಹೊತ್ತು ಇಟ್ಟರೆ ಇನ್ನೂ ಉಬ್ಬುತ್ತೆ. ಇದು ನೋಡಿ, ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ. ಇದನ್ನು ನಾನು ಇವಾಗ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಇನ್ನೊಂದ್ಸಲ ಇದನ್ನು ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೇನೆ. ಇದನ್ನು ನಾವು ಇನ್ನೊಂದ್ಸಲ ಕಲಿಸ್ಕೊಂಡು ರೌಂಡ್ ಶೇಪಿಗೆ ತರಬೇಕು. ನೋಡಿ, ಇವಾಗ ಇದು ರೌಂಡ್ ಶೇಪ್ ಆಗಿದೆ. ಇವಾಗ ನಾವು ಇದನ್ನು ಕಟ್ ಮಾಡಿಕೊಳ್ಳುವ. ಇನ್ನೊಂದು ವಿಷಯ, ತುಂಬ ಜನರಿಗೆ ಡೌಟ್ ಇರುತ್ತೆ, ನಾವು ಹಿಟ್ಟನ್ನು ಕಟ್ ಮಾಡ್ಕೋಬೇಕಾದ್ರೆ ಹಿಟ್ಟೇನಾಗುತ್ತೆ, ಚಾಕುವಿಗೆ ಅಂಟ್ಕೊಳ್ಳುತ್ತಲ್ವಾ ಅಂತ. ನಾವು ಚಾಕುವಿಗೆ ಸ್ವಲ್ಪ ಆಯಿಲ್ ಇಲ್ಲ ಅಂತಂದರೆ ಬೆಣ್ಣೆನ ಹಚ್ಕೊಂಡು ಕಟ್ ಮಾಡಿದರೆ ಆವಾಗ ಹಿಟ್ಟು ಚಾಕುವಿಗೆ ಅಂಟಲ್ಲ. ನೋಡಿ, ನಾನಿಲ್ಲಿ ಕರೆಕ್ಟ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ನಿಮಗೇನಾದರೂ ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕು ಅಂತಾದರೆ ನೀವು ಇಲ್ಲಿ ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನಿವಾಗ ಇದನ್ನು ಉಂಡೆ ಮಾಡ್ತಾ ಇದ್ದೇನೆ. ಒಂದೊಂದಾಗಿ ಇದನ್ನು ನಾವು ರೌಂಡ್ ಮಾಡ್ಕೋಬೇಕು. ನಾವಿಲ್ಲಿ ಇದನ್ನು ರೌಂಡ್ ಮಾಡ್ಕೋಬೇಕಾದ್ರೆ ಇಲ್ಲಿ ನಾವು ನೋಡ್ಕೋಬೇಕು, ಇದರಲ್ಲಿ ಏನಾಗುತ್ತೆ, ಕೆಲವೊಂದು ಸಲ ಸೈಡಲ್ಲೆಲ್ಲ ಬಿಟ್ಕೊಂಡ ಹಾಗೆ ಇರುತ್ತೆ. ಅದನ್ನೆಲ್ಲ ನಾವು ಕರೆಕ್ಟಾಗಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ತುಂಬ ಹೊತ್ತು ತೆಗಿಬೇಕಾಗುತ್ತೆ ರೌಂಡ್ ಮಾಡ್ಕೋಬೇಕಾದ್ರೆ.
ಯಾಕಂತಂದರೆ ನಾವಿಲ್ಲಿ ರೌಂಡ್ ಮಾಡಬೇಕಾದ್ರೆ ಅಲ್ಲಲ್ಲಿ ಓಪನ್ ಆಗಿದ್ರೆ ಅಥವಾ ರೌಂಡ್ ಶೇಪ್ ಮಾಡೋದು ಪ್ರಾಪರಾಗಿ ಆಗದೇ ಇದ್ದರೆ ನಾವು ಬೇಕ್ ಮಾಡೋ ಟೈಮಲ್ಲಿ ಬನ್ ಏನಾಗುತ್ತೆ ಪ್ರಾಪರಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾನೊಂದು ಟ್ರೇ ತಗೊಂಡಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಅದನ್ನು ನಾನು ಟ್ರೇ ಪೂರ್ತಿಯಾಗಿ ಮಾಡ್ಕೋತಾ ಇದ್ದೇನೆ. ಇನ್ನು ಆಯಿಲ್ ಬದಲಾಗಿ ನಾವಿಲ್ಲಿ ಬೆಣ್ಣೆನೂ ಕೂಡ ಹಚ್ಕೋಬಹುದು. ಇವಾಗ ನಾನು ಮಾಡಿರುವಂತಹ ಉಂಡೆಗಳನ್ನು ಈ ಟ್ರೇಯಲ್ಲಿ ಇಡ್ತಾ ಇದ್ದೇನೆ. ಮೊದಲಿಗೆ ನಾನು ಒಂದು ಉಂಡೆಯನ್ನು ಇಟ್ಟು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನಾನಿಲ್ಲಿ ಇಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ನಾವು ಪ್ರೆಸ್ ಮಾಡಿದರೆ ಅದು ಉಬ್ಬಲಿಕ್ಕೆ ಅದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂತಂದರೆ ಅದು ಉಬ್ಬೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದೊಂದಾಗಿ ಉಂಡೆಗಳನ್ನು ಇಡ್ತಾ ನಾನಿಲ್ಲಿ ಟೋಟಲ್ ಆಗಿ 6 ಉಂಡೆಗಳನ್ನು ಈ ಒಂದು ಟ್ರೇಯಲ್ಲಿ ಇಟ್ಟಿದ್ದೇನೆ. ಜಾಸ್ತಿ ಇದರಲ್ಲಿ ಆಗೋದಿಲ್ಲ, ಯಾಕಂತಂದರೆ ಜಾಸ್ತಿ ಇಟ್ಟರೆ ಇಕ್ಕಟ್ಟಾಗುತ್ತೆ. ಅದಕ್ಕೋಸ್ಕರ ಬರೀ 6 ಉಂಡೆಗಳನ್ನು ನಾನು ಇಟ್ಕೊಂಡಿರುವಂಥದ್ದು. ಇನ್ನು ಮಿಕ್ಕಿರುವಂಥ 2 ಉಂಡೆಗಳನ್ನು ನಾನು ಸಪ್ರೇಟಾಗಿ ಇಟ್ಕೊಂಡಿರುವಂಥದ್ದು. ಇನ್ನೊಂದು ವಿಷಯ, ನಾವು ಆಯಿಲ್ ಅಥವಾ ಬೆಣ್ಣೆನ ಹಚ್ಚದೆ ನಾವು ಟ್ರೇಯಲ್ಲಿ ಉಂಡೆಗಳನ್ನು ಇಟ್ಕೊಂಡ್ರೆ ಬನ್ ಆದ ಮೇಲೆ ನಮಗೆ ಅದೇನಾಗುತ್ತೆ, ಬನ್ ಪಾತ್ರೆಗೆ ಅಂದರೆ ಟ್ರೇಗೆ ಅಂಟಿಕೊಂಡಿರುತ್ತೆ. ಅದಕ್ಕೋಸ್ಕರ ನಾವು ಆಯಿಲ್ ಅಥವಾ ಬೆಣ್ಣೆನ ಹಚ್ಕೊಳ್ಳುವಂಥದ್ದು. ಇವಾಗ ನಾವು ಇದನ್ನು ಪೂರ್ತಿಯಾಗಿ ಮುಚ್ಚಿಡುವ. 45 ಮಿನಿಟ್ಸ್ ಸಾಕು. ನಾನಿಲ್ಲಿ 45 ಮಿನಿಟ್ಸ್ ಆದಮೇಲೆ ಮುಚ್ಚಿರುವಂತಹ ಬಟ್ಟೆಯನ್ನು ತೆಗಿತಾ ಇದ್ದೇನೆ. ನಿಧಾನವಾಗಿ ತೆಗೀರಿ, ಏನು ಅರ್ಜೆಂಟಾಗಿ ತೆಗಿಲಿಕ್ಕೆ ಹೋಗಬೇಡಿ. ನೋಡಿ ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾವು ಓವೆನಲ್ಲಿ ಇಡುವ ಮೊದಲು ನಾವು ಓವೆನಲ್ಲಿ ಟೈಮಿಂಗ್ ಸೆಟ್ ಮಾಡ್ಕೋಬೇಕು. ಮೊದಲಿಗೆ ನಾನಿಲ್ಲಿ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಪ್ರೀ ಹೀಟ್ ಕೊಟ್ಟಿದ್ದೇನೆ. ಪ್ರೀ ಹೀಟ್ ಆದಮೇಲೆ ನಾನಿಲ್ಲಿ ಸ್ಟ್ಯಾಂಡ್ ಇಟ್ಕೊಂಡು, ಅಂದರೆ ನಾನಿಲ್ಲಿ ಸ್ಟ್ಯಾಂಡ್ ಯೂಸ್ ಮಾಡ್ತಾ ಇದ್ದೇನೆ. ಸ್ಟ್ಯಾಂಡ್ ಇಟ್ಕೊಂಡು ಅದರ ಮೇಲೆ ನಾನಿಲ್ಲಿ ಟ್ರೇಯನ್ನು ಇಟ್ಕೊಳ್ಳುವಂಥದ್ದು. ನಿಮಗೆ ಸ್ಟ್ಯಾಂಡ್ ಬೇಡ ಅಂತಂದರೆ ಹಾಗೇನೂ ಕೂಡ ಟ್ರೇಯನ್ನು ಇಟ್ಕೋಬೋದು, ಏನೂ ತೊಂದರೆ ಇಲ್ಲ. ಇದ್ರೂ ಆಗುತ್ತೆ, ಇಲ್ಲಂತಂದ್ರೂ ಆಗುತ್ತೆ. ನೋಡಿ ನಾನಿಲ್ಲಿ 20 ನಿಮಿಷ ಸೆಲೆಕ್ಟ್ ಮಾಡಿರುವಂಥದ್ದು. 20 ಮಿನಿಟ್ಸಲ್ಲಿ ಬನ್ ರೆಡಿ ಆಗುತ್ತೆ. 20 ಮಿನಿಟ್ಸ್ ಆಗಿದೆ. ಇವಾಗ ನಾವಿದನ್ನು ತೆಗಿಬೇಕು. ನೋಡಿ ತೆಗಿಬೇಕಾದ್ರೆ ಹಾಗೇ ಕೈಯಲ್ಲಿ ತೆಗಿಲಿಕ್ಕೆ ಹೋಗಬೇಡಿ, ಇದು ಬಿಸಿ ಬಿಸಿ ಇರುತ್ತಲ್ಲ, ಕೈ ಸುಟ್ಟೋಗುತ್ತೆ. ಸೊ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ನೀವು ಇದನ್ನು ಹೊರಗಡೆ ತೆಗೆದ್ರೆ ಆಯಿತು. ನೋಡಿ ಬನ್ ರೆಡಿ ಆಗಿದೆ. ಇವಾಗ ನಾವು ಇದಕ್ಕೆ ಕೊನೆಯದಾಗಿ ನಾವು ಬೆಣ್ಣೆನ ಹಚ್ಕೋಬೇಕು. ಇದರ ಮೇಲಿಗೆ ನಾನು ಸ್ವಲ್ಪ ಬೆಣ್ಣೆನ ಹಚ್ಕೋತಾ ಇದ್ದೇನೆ. ಬೆಣ್ಣೆ ಹಚ್ಚಿ ಆದಮೇಲೆ ಬೇಕು ಅಂತಿದ್ರೆ ಇದರ ಮೇಲ್ಗಡೆ ಸೆಸಮೆನ ಹಾಕೋಬಹುದು. ಅದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಬೇಕು ಅಂತಂದರೆ ಮಾತ್ರ ಆ್ಯಡ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿ ಯಾವ ರೀತಿಯಾಗಿದೆ, ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ. ಇನ್ನೊಂದು ವಿಷಯ, ಬಂದಮೇಲೆ ಸ್ವಲ್ಪ ಕಲರ್ ಜಾಸ್ತಿ ಬರಬೇಕು ಅಂತಂದರೆ ಸಕ್ಕರೆನ ಯೂಸ್ ಮಾಡಬೇಕು. ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡಲಿಲ್ಲ, ಅದು ಹೆಲ್ದಿ ಅಲ್ಲ, ಹಾಗಾಗಿ ಸಕ್ಕರೆನ ಯೂಸ್ ಮಾಡಲಿಲ್ಲ, ಬದಲಿಗೆ ಜಾಗ್ರಿ ಯೂಸ್ ಮಾಡಿದ್ದು. ಸಕ್ಕರೆನ ಯೂಸ್ ಮಾಡಿದರೆ ಬಂದಮೇಲೆ ಕಲರ್ ಬರುತ್ತೆ. ನಾವು ಹೆಲ್ದಿಯಾಗಿ ಮಾಡೋದ್ರಿಂದ ಇಲ್ಲಿ ಸಕ್ಕರೆನ ಅವಾಯ್ಡ್ ಮಾಡಿದ್ದೇವೆ. ನೀವು ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿಕೊಳ್ಳಿ, ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೋಸ್ಕರ. ನಾನು ಹೆಲ್ದಿಯಾಗಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಮೈದಾ ಹಾಗೂ ಸಕ್ಕರೆನ ಅವಾಯ್ಡ್ ಮಾಡಿಕೊಂಡಿರುವಂಥದ್ದು. ನೋಡಿ ಇದು ಯಾವ ರೀತಿ ಆಗಿದೆ ಅಂತ, ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ. ಹಾಗೆಯೇ ನಾವು ಮನೇಲಿ ಈ ಥರ ಬಂದ್ ಮಾಡಿ ಇಟ್ಕೊಂಡ್ರೆ ನಮಗೆ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನು ತಿನ್ಬಹುದು. ನೋಡಿ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ ಅಲ್ವಾ. ನೀವು ನಿಮ್ಮ ಮನೇಲಿ ಇದೇ ಥರ ಬನ್ನ ಟ್ರೈ ಮಾಡಿ, ನಿಮ್ಮನೆಯವರಿಗೆ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ. ಒಂದ್ಸಲ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿಕೊಳ್ಳಿ. ಹಾಗೆಯೇ ನನ್ನ ಈ ಹೊಸ ಚಾನೆಲ್ಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮರಿಬೇಡಿ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.